ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ನಡುವೆ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮುಂದಿನ ಜನವರಿ 6ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಫಿಕ್ಸ್ ಎಂದಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು 99% ಸಿಎಂ ಆಗುವ ಅವಕಾಶ ಇದೆ. ನಮಗೆ ಡಿಕೆಶಿ ಅವರನ್ನ ಸಿಎಂ ಮಾಡುವುದು ಒಂದೇ ಗುರಿ. 6ನೇ ತಾರೀಕು ಡಿಕೆ ಪಟ್ಟಕ್ಕೇರ್ತಾರೆ ಅಂತ ಹೇಳಿದರು. ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂಥ 99% ಒಂದು ಅವಕಾಶ ಇದೆ. ಡಿಕೆ ಶಿವಕುಮಾರ್. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ದೇವನಹಳ್ಳಿಯಲ್ಲಿ ಮಾತನಾಡಿದ ಅವರು, ಇಕ್ಬಾಲ್ ಹುಸೇನ್ಗೆ ಮಾತಿನ ಚಟ, ಅವನ ಮಾತು ಯಾರು ನಂಬಕ್ ಹೋಗಬೇಡಿ, ಅವನಿಗೆ ತಲೆ ಕೆಟ್ಟಿದೆ ಅಷ್ಟೇ, ಅವನ ಮೇಲೆ ಮೊದಲು ಆಕ್ಷನ್ ತಗೊಳ್ಬೇಕು ಅಂತ ಹೇಳಿದರು. ಇನ್ನು ಇಕ್ಬಾಲ್ ಹುಸೇನ್ ಹೇಳಿಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಗದಗದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮಾತನಾಡಿದ ಅವರು, ಸಿಎಂ ಬದಲಾವಣೆ ವಿಚಾರವಾಗಿ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ರು. ನಾನು ಹೈಕಮಾಂಡ್ ಹೇಳಿದಂತೆ ಕೇಳ್ತೇನೆ ಅಂತ ಹೇಳಿದ್ರು. ಇನ್ನು ಲಕ್ಷ್ಮೇಶ್ವರ ಪಟ್ಟಣದ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಇಷ್ಟ ಬಂದಂತೆ ಉಪಯೋಗಿಸಿಕೊಳ್ಳಲು ಆಗಲ್ಲ ಅಂತ ಹೇಳಿದ್ದಾರೆ. ಸಿದ್ಧ ಎಂದ್ರೆ ಈಶ್ವರ, ರಾಮ ವಿಷ್ಣು ಅಂತ ಉಲ್ಲೇಖ ಇದೆ. ಸಿದ್ಧ ರಾಮ ದ್ವಂದ್ವ ನಾಮದಲ್ಲಿ ಸಿದ್ದರಾಮಯ್ಯ ಇದೆ. ದೇವರು ಬಯಸೋದು ಅದನ್ನೇ. ದೇವರನ್ನ ನಮಗೆ ಇಷ್ಟ ಬಂದಂಗೆ ಉಪಯೋಗಿಸಿಕೊಳ್ಳಲು ಆಗಲ್ಲ ಅಂತ ವಿರೋಧಿಗಳಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರು. ಈಶ್ವರ, ರಾಮ ಅಂತಂದ್ರೆ ವಿಷ್ಣು, ಶ್ರೀರಾಮ ಏನು ದ್ವಂದ್ವನಾಮ ಮಾಡಿ ಈಶ್ವರ ಮತ್ತೆ ವಿಷ್ಣು ಎರಡೂ ಇರ್ತಕ್ಕಂಥ ಹೆಸರಿನಿಂದ ಕೂಡಿರ್ತಕ್ಕಂಥ ಹೆಸರುಗಳು ಸಿದ್ಧ ರಾಮ. ಸೊ ಅದರಿಂದ ನಾವೆಲ್ಲರೂ ಕೂಡ ದೇವರು ಬಯಸಲು ಕೂಡ ಅದೇನೆ. ಈಗ ದೇವ್ರನ್ನ ನಮ್ಮ ಇಷ್ಟ ಬಂದಂತೆ ಉಪಯೋಗಿಸ್ಕೊಳ್ಳಕ್ಕಾಗಲ್ಲ. ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ವಿಚಾರವಾಗಿ ಡಿಕೆಶಿ ಆಪ್ತರು ಬ್ಯಾಟ್ ಬೀಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಶಾಸಕ ಶಿವಗಂಗಾ ಬಸವರಾಜ್, ಡಿಕೆಶಿ ನಮ್ಮ ಆರಾಧ್ಯ ದೈವ, ಅದರಲ್ಲಿ ಎರಡನೇ ಮಾತಿಲ್ಲ. ಸಿಎಂ ಕುರ್ಚಿ ಖಾಲಿ ಇದ್ದಾಗ ಕರೆಕ್ಟ್ ಆಗಿ ಉತ್ತರ ಕೊಡ್ತೇನೆ. ಜನವರಿಗೆ ಸಂಕ್ರಾಂತಿ ಬರುತ್ತೆ, ಎಲ್ಲರಿಗೂ ಒಳ್ಳೇದಾಗತ್ತೆ, ಕಾಯಿರಿ ಅಂತ ಹೇಳಿದರು. 9 ಪ್ರಮಾಣವಚನ ಅವ್ರು ತಗೊಳ್ತಾರೆ ಅಂತ ಹೇಳಿದ್ರೆ ಮೊದಲಿಗೇ ನಾನು ಖುಷಿ ಪಡೋದ್ರಲ್ಲಿ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯಿತು ಅಂದರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಸಿಎಂ ಕುರ್ಚಿ ಖಾಲಿಯಾದಾಗ ಬಂದರೆ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತೀನಿ. ಸಂಕ್ರಾಂತಿ ಒಳಗಾಗೋದೇನು, ನಾಳೆ ವಾರ ಸೆಷನ್ ಇದೆ, ಅದರೊಳಗಾದ್ರೂ ನಾವು ಖುಷಿನೇ ಪಡೋದು ನಾನೇ ಮೊದಲಿಗ. ನೀವು ಯಾಕೆಂದರೆ ಮುಂಚಿಂದ ನಿಮ್ಗೆ ಹೇಳ್ಕೊಂತ ಬಂದಿನಿ. ಆದರೆ ಈ ಮುಖ್ಯಮಂತ್ರಿ ವಿಷಯನ ನಾನು ಡಿಸೆಂಬರ್ ಮುಗಿಯೋರಿಗೆ ಮಾತಾಡಲ್ಲ ಅಂತ ಹೇಳಿರೋದ್ರಿಂದ ನಿಮಗೆ ಅದಕ್ಕೆಲ್ಲ ಜನವರಿ ರಿಪ್ಲೈ ಕೊಡ್ತೀನಿ. ಸಂಕ್ರಾಂತಿ ಬರ್ತಿದೆ, ಎಲ್ಲರೂ ಒಳ್ಳೆಯದಾಗ್ತದೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಎಂಬ ಹೇಳಿಕೆ ಕುರಿತು ಮಾತನಾಡಿದ ಶಿವಗಂಗಾ ಬಸವರಾಜ್, ಹೈಕಮಾಂಡ್ ಏನ್ ಸೂಚನೆ ನೀಡುತ್ತೆ ಅದನ್ನ ಡಿಕೆಶಿ ಅವರು ಮಾಡ್ತಾರೆ. ಯತೀಂದ್ರ ಮಾತನಾಡಿದ್ರು ತಪ್ಪೆ, ನಾನ್ ಮಾತನಾಡಿದ್ರು ತಪ್ಪೆ ಅಂತ ಹೇಳಿದರು. ನೆಕ್ಸ್ಟ್ ಹೇಳಿದ್ದಾರೆ, ಯತೀಂದ್ರ ಅವ್ರ ಬಗ್ಗೆ ಗಮನ ಹರಿಸಿದ್ದೀನಿ, ಅದನ್ನು ಹೈಕಮಾಂಡ್ ಮುಟ್ಟಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೋ ಅದನ್ನು ಮಾಡ್ತಾರೆ. ಈಗ ಯತೀಂದ್ರ ಅವ್ರು ಮಾತಾಡೋದು ತಪ್ಪೆ, ನಾನು ಮಾತಾಡೋದು ತಪ್ಪೆ, ಯಾರೇ ಮಾತಾಡೋದು ತಪ್ಪೆ. ಈ ಹಿಂದೆ ಮಾತಾಡಿರೋರು ಅನುಭವಿಸಿರೋ ತಾವೆಲ್ಲ ನೋಡಿದ್ದೀರಿ. ಹಾಗಾಗಿ ಯಾರು ಮಾತಾಡಿದ್ರು ತಪ್ಪಿದೆ. ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ಕುರಿತು ಕಾಂಗ್ರೆಸ್ ಶಾಸಕ ನಂಜೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಸಿಎಂ ಪುತ್ರ ಆ ರೀತಿ ಮಾತನಾಡೋದು ತಪ್ಪು. ಸಿಎಂ ಹಾಗೂ ಡಿಸಿಎಂ ಪರವಾಗಿ ಮಾತನಾಡೋ ಶಾಸಕರಿದ್ದಾರೆ. ಸಿಎಂ ಪುತ್ರ ಆಗಿ ಹೇಳಿಕೆ ಕೊಡೋದು ಬೇಕಾಗಿಲ್ಲ. ಶೀಘ್ರದಲ್ಲೇ ಹೈಕಮಾಂಡ್ ಈ ಬಗ್ಗೆ ತೆರೆ ಎಳೆಯಲಿದೆ ಎಂದರು. ಒಂದು ವಿಷಯ ಬಂದಾಗ, ನಮ್ಮ ಯತೀಂದ್ರ ಅವರು ಮಾತಾಡೋ ವಿಷಯ ಬಂದಾಗ ಸಿದ್ದರಾಮಯ್ಯವ್ರ ಪರವಾಗಿ ಮಾತಾಡೋಂಥವ್ರು ತುಂಬಾ ಜನ ಇದ್ದಾರೆ. ಡಿಕೆ ಶಿವಕುಮಾರ್ ಪರವಾಗಿ ಮಾತಾಡೋರು ಇದ್ದಾರೆ. ಅದು ಯತೀಂದ್ರ ಅವರು ಮಾತಾಡಬಾರದು, ಆರಾಮಾಗಿರ್ಬೇಕು. ಮುಖ್ಯಮಂತ್ರಿ ಮಗ ಅವರು ಈ ತರ ಹೇಳಿಕೆ ಕೊಡೋದು ಬೇಕಾಗಿಲ್ಲ. ಸಿದ್ದರಾಮಯ್ಯವರು ಅಂದ್ರೆ ರಾಜ್ಯದ ನಾಯಕರು, ಅವಕಾಶ ಸಿಕ್ಕಿದ್ರೆ ರಾಷ್ಟ್ರೀಯ ನಾಯಕರಾಗುವಂತ ಸಂದರ್ಭ ಕೂಡ ಅವರ ಅರ್ಹತೆ ಕೂಡ ಇದೆ. ಯಾರು ಸಿದ್ದರಾಮಯ್ಯ. ಯತೀಂದ್ರ ಅವರು ಸರ್ಟಿಫಿಕೇಟ್ ಕೊಡಬೇಕಾಗಿದ್ದಿಲ್ಲ ಅಂತ ನಾನು ಅನ್ಕೊಂತೀನಿ. ತುಂಬಾ ಜನ ಇದ್ದೀವಿ.
ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಬೆಳಗಾವಿಯ ಅಧಿವೇಶನದಲ್ಲಿ ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಆದರೆ ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆಯೇ ಚರ್ಚೆ ನಡೀತಾ ಇದೆ ಅಂತ ವಾಗ್ದಾಳಿ ನಡೆಸಿದರು. ನಮಗಷ್ಟೇ ಅಲ್ಲ, ಆಡಳಿತ ಪಕ್ಷದ ಶಾಸಕರಲ್ಲೂ ಕೂಡ ಅದೇ ಗೊಂದಲ. ಏನಪ್ಪ ಹೈಕಮಾಂಡ್ ಹೊತ್ತು ಖರ್ಗೆ ಬೇರೆ ಹಿಂಗೆ ಹೇಳೋಗ್ಬಿಟ್ಟಿದ್ದಾರೆ, ಎಲ್ಲವೂ ಕೂಡ ಯತೀಂದ್ರ ಅವರೇ ದಿನ ಬೆಳಗಾದ್ರೂ ಮಾತನಾಡ್ತಾ ಇದ್ದಾರೆ, ಯತೀಂದ್ರರೇ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಾರೆ ಅಂತೇಳಿ ಗೊಂದಲ ಹೊತ್ತು ಆಡಳಿತ ಪಕ್ಷದಲ್ಲೇ ಕಾಡ್ತಾ ಇದೆ. ಸಿದ್ದರಾಮಯ್ಯನವರು ಎಷ್ಟು ದಿನ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಇದ್ದಷ್ಟು ದಿನ ಎಷ್ಟು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿ ಹೋಗಿದ್ದಾರೆ, ಯಾವ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗ್ತಾರೆ ಜನರ ಮನಸ್ಸಿನಲ್ಲಿ ಇಟ್ಕೊಳ್ಳೋ ರೀತಿಯಲ್ಲಿ, ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಕೇವಲ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತು ಜನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಸುದ್ದಿಗಳನ್ನ ನೋಡೋಣ. ಕಾಂಗ್ರೆಸ್ ಬೆನ್ನಲ್ಲೇ ಬಿಜೆಪಿಯಲ್ಲೂ ಕೂಡ ನಾಯಕತ್ವದ ಫೈಟ್ ಈಗಿನಿಂದಲೇ ಹೊಗೆ ಆಡ್ತಾ ಇದೆ. ಮುಖ್ಯಮಂತ್ರಿಯಾಗೋ ಅರ್ಹತೆಗಳು ಸೋಮಣ್ಣಗೆ ಇದೆ ಅಂತ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಪಂಡಿತನಹಳ್ಳಿಯ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸುರೇಶ್ ಗೌಡ, ರಾಜಕೀಯ ಅನುಭವದಲ್ಲಿ ಸಾಕಷ್ಟು ನಾಯಕರನ್ನ ನೋಡಿದ್ದೇನೆ, ಎಷ್ಟೋ ಸಂಸದರು ಫೋನೇ ರಿಸೀವ್ ಮಾಡಲ್ಲ, ಧೈರ್ಯವಾಗಿ ಹೇಳ್ತೇನೆ, ಮುಖ್ಯಮಂತ್ರಿ ಆಗುವಂತ ಅರ್ಹತೆಗಳು ಸೋಮಣ್ಣ ಅವರಿಗೆ ಇದೆ ಎಂದರು. ನೋಡಿದ್ದೇನೆ, ನಮ್ಮ ಕರ್ನಾಟಕದಲ್ಲಿ 28 ಜನ ಎಂಪಿಗಳು ನಾನು ನೋಡಿದ್ದೇನೆ. ಸುಮಾರು 30 ವರ್ಷ ರಾಜಕೀಯ ಅನುಭವದಲ್ಲಿ ನಾನು ಸಾಕಷ್ಟು ಜನ ನೋಡಿದ್ದೇನೆ. ಒಬ್ಬ ಮಂತ್ರಿ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಆದ್ರೆ ಸೋಮಣ್ಣ ಅವರ ಕಳಕಳಿ, ಜನಪರ ಕಳಕಳಿ ಇರೋಂಥದನ್ನ ನಾವಂತೂ ತುಮಕೂರು ಜಿಲ್ಲೆಯವರು ನಾವಂತೂ ಪುಣ್ಯ ಮಾಡಿದ್ದೇವೆ. ಇಂಥ ಒಬ್ಬ ಸಂಸದರನ್ನ ಪಡೆದಿರೋದು. ಸ್ವಲ್ಪ ಏನಪ್ಪಾ ಅಂದ್ರೆ ನೇರ ಹೇಳ್ಬಿಡ್ತಾರೆ. ಇಲ್ಲ ಅಂದ್ರೆ ನಾನು ಹೇಳ್ತೇನೆ, ಇವತ್ತು ನಾನು ಧೈರ್ಯವಾಗಿ ಹೇಳ್ತೇನೆ, ನನಗೇನು ಭಯ ಇಲ್ಲ. ಮುಖ್ಯಮಂತ್ರಿಗಳಾಗುವಂತ ಎಲ್ಲ ಅರ್ಹತೆಗಳು ಸೋಮಣ್ಣವ್ರಿಗೆ. ಎಲ್ಲೋ ಒಂದು ಕಡೆ ಚಿಕ್ಕ ಪುಟ್ಟ ನೇರ ಮಾತುಗಳಿಂದ ಇವತ್ತು ಅವರಿಗೆ ತಪ್ಪಿದೆ. ಮುಂದಿನ ದಿನ ಖಂಡಿತ ಬರುತ್ತೆ. ನಾನು ಹೇಳ್ತೀನಿ, ಕರ್ನಾಟಕಕ್ಕೆ ಒಬ್ಬ ನಾಯಕನ ಹುಡುಕ್ತಾ ಇದ್ದಾರೆ, ಸಮರ್ಥ ನಾಯಕನ, ಈ ರೀತಿಯ ಕೆಲಸ ಮಾಡುವಂತವರು ನಮ್ಮ ರಾಜ್ಯಕ್ಕೆ ಬೇಕು. ಎಂಪಿಗಳು ಕಲಬುರಗಿಯ ಆಳಂದದ ಮತಗಳ್ಳತನದಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪುತ್ರ ಇರೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಈ ಬಗ್ಗೆ ಎಸ್ಐಟಿ 22,000 ಪುಟಗಳ ಚಾರ್ಜ್ ಶೀಟ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ. ಆಳಂದ ಕ್ಷೇತ್ರದ ಮತಚೋರಿ ಬಗ್ಗೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದರು. ಈ ಬಗ್ಗೆ ತನಿಖೆ ನಡೆಸಲು ಸರ್ಕಾರ ಎಸ್ಐಟಿ ರಚಿಸಿತ್ತು. ಸದ್ಯ ತನಿಖೆಯಲ್ಲಿ ಸುಭಾಷ್ ಗುತ್ತೇದಾರ್ ಅವರು, ಹರ್ಷಾನಂದ ಗುತ್ತೇದಾರ್ ಸೇರಿದಂತೆ 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಆಳಂದದಲ್ಲಿ 5,994 ಮತದಾರರ ಹೆಸರು ಅಳಿಸಲು ಗುತ್ತೇದಾರ್ ಹಣ ಪಾವತಿ ಮಾಡಿರೋ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ವೋಟ್ ಚೋರಿ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವಾಗಿ ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಇದು ರಾಜಕೀಯ ಪ್ರೇರಿತ ಸುಳ್ಳು ಪ್ರಕರಣ, ನಾವು ಯಾವುದೇ ವೋಟ್ ಚೋರಿ ಮಾಡಿಲ್ಲ, ಬಿಜೆಪಿ ಮೇಲೆ ಗೂಬೆ ಕೂರಿಸಲು ಕಾಂಗ್ರೆಸ್ ಆರೋಪ ಮಾಡಿದೆ, ಆತುರದಲ್ಲಿ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಅಂತ ಹರ್ಷಾನಂದ್ ಸಮರ್ಥಿಸಿಕೊಂಡಿದ್ದಾರೆ. ಈ ಪ್ರಕರಣ ಕೇವಲ ಕಟ್ಟುಕತೆ, ಇದೆಲ್ಲ ಬಿಆರ್ ಪಾಟೀಲ್ ಸೃಷ್ಟಿಸಿರುವಂತಹ ಕತೆ ಅಂತ ಸುಭಾಷ್ ಗುತ್ತೇದಾರ್ ಹೇಳಿದ್ದಾರೆ. ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನವರು ಏನು ವೋಟ್ ಚೋರಿ ಅಂತಂದು ಇಡೀ ನ್ಯಾಷನಲ್ ಲೆವೆಲಲ್ಲಿ ರಾಹುಲ್ ಗಾಂಧಿಯವರು ಕೈಗೆತ್ಕೊಂಡಿದ್ದಾರೆ. ಆ ನೆರೇಟಿವ್ಗೆ ಸೂಟ್ ಆಗೋ ಸಲುವಾಗಿ ಇವತ್ತು ನಮ್ಮ ಮೇಲೆ ಆರೋಪ ಹೊರಿಸಬೇಕು, ಎಲ್ಲ ಕಡೆ ಅಪಪ್ರಚಾರ ಬಿ ಜೆ ಪಿದವರು ಮತ್ತು ನಮ್ಮ ಮೇಲೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ನಮಗೂ ಈ ಪ್ರಕರಣಕ್ಕೂ ಏನೂ ಸಂಬಂಧ ಇಲ್ಲ. ನಮ್ಮ SIT ಅವರು ಏನು ವೋಟ್ ಚೋರಿದು ಇವತ್ತು ಪ್ರಕರಣ ಸ್ಥಾಪಿತ ಮಾಡಿದ್ದಾರೆ, ಅದು ಸುಳ್ಳಿದೆ. ನಾವು ವೋಟ್ ಚೋರಿ ಮಾಡಿಲ್ಲ. ಸುಳ್ಳು ನಮ್ಮ ಮೇಲೆ ಒಂದು ಅಪಾದನೆ ಹೊರಿಸ್ಬೇಕೆಂಬುದು ಉದ್ದೇಶದಿಂದ BR ಪಾಟೀಲ್ ಈ ಥರ ಮಾಡ್ತಾ ಇದ್ದಾರೆ. SITದವರು ನಮಗೂ ಕರೆಸಿ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ನಾವು ಹೇಳಿದೆವು, ನಾವು ವೋಟ್ ಚೋರಿ ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ, ಯಾವ ಸಂಬಂಧನೂ ಇಲ್ಲ ತನಕ ಹೇಳಿದೆವು ನಾವು. ಇಂಡಿ ಒಕ್ಕೂಟದಿಂದ ನ್ಯಾಯಾಂಗಕ್ಕೆ ಧಮಕಿ ಹಾಕಲಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ತಮಿಳುನಾಡಿನಲ್ಲಿ ದೀಪಸ್ತಂಭದ ವಿಚಾರವಾಗಿ ಮದ್ರಾಸ್ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ದೀಪಸ್ತಂಭದಲ್ಲಿ ದೀಪ ಹಚ್ಚಬಹುದು ಅಂತ ತೀರ್ಪು ಕೊಟ್ಟಿದೆ. ತೀರ್ಪು ತೃಪ್ತಿಕರವಾಗಿಲ್ಲದಿದ್ದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿ, ಅದನ್ನ ಬಿಟ್ಟು ನ್ಯಾಯಾಧೀಶರ ಇಂಪೀಚ್ಮೆಂಟ್ ಮೋಷನ್ ಕೊಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು. ಅವ್ರ ಪರವಾಗಿ ತೀರ್ಪು ಬಂದರೆ ಜಡ್ಜು, ಸಂವಿಧಾನ, ನ್ಯಾಯಾಂಗ ಒಳ್ಳೆಯದೇ. ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠದ ಆದೇಶವನ್ನು ಒಂದು ರೀತಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ತಮ್ಮದು ಮೆಜಾರಿಟಿ ಇತ್ತು ಅನ್ನೋ ಕಾರಣಕ್ಕಾಗಿ ಆ ಸಂಪೂರ್ಣ ತೀರ್ಪನ್ನು ನಿರಸ್ತಗೊಳಿಸುವಂತಹ ಪ್ರಯತ್ನ ಮಾಡಿದೆ ಕೋರ್ಟ್.
ಕಾಂಗ್ರೆಸ್ನಲ್ಲಿ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಭಾರೀ ಸದ್ದು ಮಾಡ್ತಾ ಇದೆ. ಈ ಮಧ್ಯೆ ಇಂದು ಡಿಸಿಎಂ ಡಿಕೆಶಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ಸಿಎಂ ಹೋಗ್ತಿದ್ದಾರೆ. ನಾಳೆ ರಾಮ್ಲೀಲಾ ಮೈದಾನದಲ್ಲಿ ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳಿಂದ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಈ ಹೋರಾಟದಲ್ಲಿ ಸಿಎಂ ಮತ್ತು ಡಿಸಿಎಂ ಭಾಗಿಯಾಗಲಿದ್ದಾರೆ. ನಮ್ಮ ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ. ಫ್ರೀಡಂ ಪಾರ್ಕಿಂದ ನಾಳೆ ರಾಮಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗಬೇಕಾಗಿದೆ. ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ, ನಾವೆಲ್ಲ ಭಾಗವಹಿಸ್ತೀವಿ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದರಾದ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವು ಸಚಿವರು, ಶಾಸಕರು ಪಾಲ್ಗೊಂಡಿದ್ದರು. ಸಭಾಪತಿ ಬಸವರಾಜ ಹೊರಟ್ಟಿ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಸತತ 8 ಬಾರಿ 15 ವರ್ಷ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು ಗಿನ್ನೆಸ್ ದಾಖಲೆ ನಿರ್ಮಿಸಿದ್ದಾರೆ. ಈ ಹಿನ್ನೆಲೆ ಅಭಿಮಾನಿಗಳಿಂದ ಅವರಿಗೆ ಗೌರವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವಿನ ಜಟಾಪಟಿ ಮುಂದುವರೆದಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿರುವಂತಹ ಸಾರಿಗೆ ಮುಖಂಡರು ಸಚಿವ ರಾಮಲಿಂಗಾರೆಡ್ಡಿ ಜೊತೆಯಾಗಿ ಸೇರಿ ಸಭೆಯನ್ನ ನಡೆಸಿದ್ರು, ವಿಫಲವಾಗಿದೆ. ಸಾರಿಗೆ ಸಚಿವರ ಮನವೊಲಿಕೆಗೆ ಬಗ್ಗದಂತಹ ಮುಖಂಡರು ನಾಳೆಯಿಂದಲೇ ಪ್ರತಿಭಟನೆಗೆ ಹಂತ ಹಂತದ ತಯಾರಿ ನಡೆಸುತ್ತಿದ್ದಾರೆ. ಈ ವಿಚಾರವಾಗಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ 2 ತಂಡಗಳಲ್ಲಿ ಬಂದು ಭೇಟಿ ಮಾಡಿದ್ದಾರೆ. 4 ಸಂಸ್ಥೆಗಳಲ್ಲಿ ನನ್ನ ಕೈಯಲ್ಲಿ ಏನಿದೆ ಅದನ್ನು ನಾನು ಮಾಡಬಹುದು. ಹಣಕಾಸು ವಿಚಾರ ಬಂದಾಗ ಮುಖ್ಯಮಂತ್ರಿಗಳು ನೋಡಬೇಕು ಅಂತ ಹೇಳಿದ್ರು. ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದು, ಈ ಹೋಲ್ ಚರ್ಚೆ ಇದೆಲ್ಲ ಡಿಮಾಂಡ್ಗಳ ಮೇಲೆ ಬಾರ್ಗೇನ್ ಆಗ್ಬೋದು. ಇವಾಗ ನಾವು 25% ಕೇಳ್ತೀವಿ, ಅದು ಬಾರ್ಗೇನ್ ಮಾಡ್ಬೋದು. ಇಟ್ ಇಸ್ ಸಬ್ಜೆಕ್ಟ್ ಟು ಬಾರ್ಗೇನ್. ಸೊ ಬಾಟಾ ಜಾಸ್ತಿ ಕೇಳಿದ್ದೀವಿ, ಡೈಲಿ ಅಲೌನ್ಸ್ ಕೇಳಿದ್ದೀವಿ. ದೀಸ್ ಆರ್ ಆಲ್ ಸಬ್ಜೆಕ್ಟ್ ಟು ಬಾರ್ಗೇನ್. ಬಟ್ ಬೇಸಿಕ್ ಸ್ಟ್ರಕ್ಚರ್ ಏನಪ್ಪ ಅಂದರೆ 4 ವರ್ಷಕ್ಕೊಂದ್ಸಲ ಆಗೋಬೇಕು. ವೇತನ ಇನ್ಕ್ರೀಸ್ ಇದುವರೆಗೆ ಆಗಿದೆ. ನಾವು ಇನ್ನು ಮುಂದೆ ಅವರು ಏನಂದರೆ ಅಧಿವೇಶನ ಕಳೆಯೋದ್ರೊಳಗೆ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಲ್ಲಿ ಮಾತನಾಡಿ ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ಅವ್ರು ಹೇಳಿದರೂ ಸಹ ನಾವು ಇವತ್ತಿನಿಂದಲೇ ಸಾರಿಗೆ ನಿಗಮಗಳ ನೌಕರರಿಗೆ ಈ ಸರ್ಕಾರ ನಿಮಗೆ 2 ವರ್ಷಗಳ ಕಾಲ ಮೋಸ ಮಾಡಲಿಕ್ಕೆ ಕೊಟ್ಟಿದೆ, ನಿಮ್ಮ ಅರಿಯರ್ಸ್ನ ಮೋಸ ಮಾಡಲಿಕ್ಕೆ ಕೊಟ್ಟಿದೆ. ಇದು ಮುಂದೆ ಸಾರಿಗೆ ನಿಗಮಗಳ ನೌಕರರಿಗೆ ನಿರಂತರವಾಗಿ ಎಷ್ಟು ಅನ್ಯಾಯ ಆಗುತ್ತೆ ಅಂತಕ್ಕಂಥ ಅಂಶಗಳನ್ನು ಹೇಳೋದ್ರ ಮೂಲಕ ಅವ್ರನ್ನ ಮುಂದಿನ ಹೋರಾಟಕ್ಕೆ ಸಜ್ಜುಗೊಳಿಸ್ತಕ್ಕಂಥ ಕ್ರಮವನ್ನು ನಾವೀಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನು ಜಂಟಿ ಕ್ರಿಯಾ ಸಮಿತಿ ಜಾರಿ ಮಾಡಿ ನಿಮ್ಮ ಮುಂದೆ ಅವರ ಬೇಡಿಕೆಗಳು ಸುಮಾರು 2 ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಸುಮಾರು 3-4 ಮೀಟಿಂಗ್ಗಳಾಗಿದೆ. ಅದರಲ್ಲೂ ಮುಖ್ಯಮಂತ್ರಿಗಳ ಜೊತೆನೇ 3-4 ಮೀಟಿಂಗ್ ಆಯಿತು. ಆಮೇಲೆ ಅವರು ಏನೇನು ಹೇಳಿದ್ದಾರೆ ಅದನ್ನು ಮೊನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಆದಾಗ ನೀವೊಂದ್ಸಲಿ ಮಾತಾಡಿ ಅಂತ ಹೇಳಿದರು. ಮಾತಾಡಿದ್ದೀನಿ. ನಮ್ಮ ಯೂನಿಯನ್ ಲೀಡರ್ಸು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಅಸೆಂಬ್ಲಿ ನಡೀತಾ ಇದೆ, ಇನ್ನೊಂದು ವಾರ ಅಸೆಂಬ್ಲಿ ಇರುತ್ತೆ. ಅಸೆಂಬ್ಲಿ ಸಮಯದಲ್ಲಿ ಅವ್ರ ಗಮನಕ್ಕೆ ತರ್ತೀನಿ. ಆಮೇಲೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಬೆಂಗಳೂರಿನ ಪೊಲೀಸರು ಮತ್ತೆ ಸುದ್ದಿ ಆಗ್ತಿದ್ದಾರೆ. 2 ಮದುವೆ ಆಗಿದ್ದ ಮಹಿಳೆ ಜೊತೆ ಪೊಲೀಸ್ ಒಬ್ಬರು ಪರಾರಿಯಾಗಿದ್ದಾರೆ. HSR ಲೇಔಟ್ ಠಾಣೆಯ ಹೊಯ್ಸಳ ಡ್ರೈವರ್ ಆಗಿದ್ದ ರಾಘವೇಂದ್ರ ಮೋನಿಕಾ ಎಂಬಾಕೆಯ ಜೊತೆ ಊರು ಬಿಟ್ಟಿದ್ದಾನೆ. ಮೋನಿಕಾಗೆ 2ನೇ ಮದುವೆ ಆಗಿದ್ದು 12 ವರ್ಷದ ಮಗನಿದ್ದಾನೆ. ಕಾನ್ಸ್ಟೇಬಲ್ ರಾಘವೇಂದ್ರಗೂ ಮದುವೆ ಆಗಿದ್ದು 1 ಮಗು ಇದೆ. ಗಂಡನ ಬಿಟ್ಟು ದೂರ ಇದ್ದ ಮೋನಿಕಾ ನಳ್ಳ ಇನ್ಸ್ಟಾಗ್ರಾಂನಲ್ಲಿ ರಾಘವೇಂದ್ರ ಪರಿಚಯ ಮಾಡಿಕೊಂಡಿದ್ದ. ಪರಿಚಯ ಆಗಿ 2 ತಿಂಗಳಿಗೆ ಮೋನಿಕಾ ಜೊತೆ ಪೊಲೀಸ್ ರಾಘವೇಂದ್ರ ಹೆಂಡತಿ ಮಕ್ಕಳನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ಸದ್ಯ ಕಾನ್ಸ್ಟೇಬಲ್ ರಾಘವೇಂದ್ರನನ್ನ ಪೊಲೀಸ್ ಇಲಾಖೆ ಸಸ್ಪೆಂಡ್ ಮಾಡಿದೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ 2 ಓಮ್ನಿ ಕಾರ್ಗಳ ಮಧ್ಯೆ ಭೀಕರ ಅಪಘಾತ ನಡೆದಿದೆ. ಈ ದುರ್ಘಟನೆಯಲ್ಲಿ 10 ಮಂದಿಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಾರ್ಮೆಂಟ್ಸ್ಗೆ ಕಾರ್ಮಿಕರನ್ನ ಕರೆದೊಯ್ತಾ ಇದ್ದ ಓಮಿನಿಗೆ ಮತ್ತೊಂದು ಓಮಿನಿ ಬಂದು ಡಿಕ್ಕಿ ಹೊಡೆದಿದೆ. 2 ವಾಹನಗಳು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಬಿಎಂಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನ ಉದ್ಯಮಶೀಲತಾ ಕೋಶ ರಾಷ್ಟ್ರೀಯ ಮಟ್ಟದ 24 ಗಂಟೆಗಳ
ಹ್ಯಾಕಥಾನ್ ಕೋಡ್ ರೆಡ್ 3.0 ಆಯೋಜಿಸಿದೆ. ಈ ಕಾರ್ಯಾಗಾರವನ್ನು ನಿನ್ನೆ ಉದ್ಘಾಟಿಸಲಾಯಿತು. ಹ್ಯಾಕಥಾನ್ ಕೋಡ್ ರೆಡ್ 3.0ನಲ್ಲಿ 3,000 ನೋಂದಣಿಗಳು, 1,000 ತಂಡಗಳು ಮತ್ತು ಭಾರತದಾದ್ಯಂತ 150 ಕಾಲೇಜುಗಳು ಭಾಗವಹಿಸಿದ್ವು. ಅದರಲ್ಲಿ ಅಂತಿಮ ಸುತ್ತಿನ ಹ್ಯಾಕಥಾನ್ನಲ್ಲಿ ಭಾಗವಹಿಸುವ 277 ತಂಡಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ನಾವೀನ್ಯತೆ, ಸೃಜನಶೀಲತೆ ಮತ್ತು ಭವಿಷ್ಯದ ಸ್ಮಾರ್ಟ್ ಅಪ್ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹ್ಯಾಕಥಾನ್ ಕೋಡ್ ರೆಡ್ 3.0 ಕಾರ್ಯಾಗಾರದಲ್ಲಿ ಸಮಾಲೋಚಿಸಲಾಗಿದೆ. ಕ್ರೈಮ್ ಸುದ್ದಿಗಳನ್ನು ನೋಡೋಣ. ದೊಡ್ಡಬಳ್ಳಾಪುರದ ಸ್ವಾಮೀಜಿ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. 5,000 ಹಣ ಕೇಳಿದ್ರೆ ವಾಲ್ಮೀಕಿ ಸಮಾಜದ ಬ್ರಹ್ಮಾನಂದ ಸ್ವಾಮೀಜಿ ಮಹಿಳೆಯನ್ನ ರೂಮ್ಗೆ ಕರೆದೊಯ್ದಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಸಂಬಂಧ ವಿಡಿಯೋ, ಆಡಿಯೋ ರೆಕಾರ್ಡ್ ಮಾಡಿ ಮಹಿಳೆ ಹರಿಬಿಟ್ಟಿದ್ದಾರೆ. ಇತ್ತ ಮಹಿಳೆ ವಿರುದ್ಧ ಸ್ವಾಮೀಜಿಯಿಂದ ಕೂಡ ಪ್ರತಿ ದೂರು ದಾಖಲಿಸಲಾಗಿದೆ. ಹಣ ನೀಡಿಲ್ಲ ಅಂತ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಸ್ವಾಮೀಜಿ ಠಾಣೆಗೆ ದೂರು ನೀಡಿದ್ದಾರೆ. ದೂರು ಪ್ರತಿ ದೂರಿನ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಎಷ್ಟು ಒಳ್ಳೆಯವ್ರು ಗೊತ್ತಾ, ಒಂದು 5,000 ಕಾಸು ಕೊಡ್ತೀನಿ ರೂಮಿಗೆ ಬರ್ರಿ ಅಂತ ಕೇಳೋ ಸ್ವಾಮೀಜಿಯವರು. ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ, ನಾನು ಅದು ಮಾತಾಡಿರೋದು ವಿಡಿಯೋ ಸಮೇತ ಐತೆ, ಹಾಕ್ತೀನಿ. ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ನನ್ನಕ್ಕೋಸ್ಕರ. ಮಡಿಕೇರಿಯಲ್ಲಿ ಮಂಡ್ಯದ ಯುವಕನಿಗೆ ಹನಿ ಟ್ರ್ಯಾಪ್ಗೆ ಯತ್ನ ಮಾಡಲಾಗಿದೆ. ಮಡಿಕೇರಿಯ ಮಂಗಳಾದೇವಿ ನಗರದಲ್ಲಿ ಘಟನೆ ನಡೆದಿದೆ. ಫೇಸ್ಬುಕ್ನಲ್ಲಿ ಪರಿಚಿತವಾದ ಮಹಿಳೆ 3 ಯುವಕರನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಮದ್ದೂರಿನ ಮಹದೇವ ಎಂಬಾತನನ್ನ ಮಹಿಳೆ ಮಡಿಕೇರಿಗೆ ಕರೆಸಿಕೊಂಡಿದ್ರು. ರಾತ್ರಿ ರೂಮ್ಗೆ 3 ಯುವಕರು ಎಂಟ್ರಿಯಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಯುವಕ ತಪ್ಪಿಸಿಕೊಂಡು ಬರುವಾಗ ಕಿಡ್ನಾಪ್ ಮಾಡಲು ಯತ್ನ ನಡೆಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬೆಂಗಳೂರಿನಲ್ಲಿ ಬಾರ್ಗೆ ಹೋಗಿದ್ದ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ನಗರದ ಜೀವನ್ ಭೀಮಾನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮದನ್ ಅನುಮಾನಾಸ್ಪದವಾಗಿ ಮೃತಪಟ್ಟ ಯುವಕ. ಮೊನ್ನೆ ಸಂಜೆ ಸ್ನೇಹಿತರ ಜೊತೆ ಮದನ್ ಬಾರ್ಗೆ ಹೋಗಿದ್ದ. ಸ್ಟೇರ್ಕೇಸ್ನಿಂದ ಬಿದ್ದು ಪ್ರಜ್ಞೆ ತಪ್ಪಿದ ಮದನನ್ನ ಕುಟುಂಬಸ್ಥರು ಮನೆಗೆ ಕರ್ಕೊಂಡು ಬಂದಿದ್ರು. ಈ ವೇಳೆ ಆತನ ಮರ್ಮಾಂಗ ಊದ್ಕೊಂಡು ಯೂರಿನ್ ಬ್ಲಾಕ್ ಆಗಿತ್ತು. ಹೀಗಾಗಿ ಆಸ್ಪತ್ರೆಗೆ ಕರೆದೊಯ್ತಾ ಇದ್ರು. ಆದರೆ ಆಸ್ಪತ್ರೆ ತಲುಪುವ ಮುನ್ನ ಮದನ್ ಮೃತಪಟ್ಟಿದ್ದಾನೆ. ಪದ್ಮಶ್ರೀ ಪುರಸ್ಕೃತರ ಮನೆಯಲ್ಲಿ ಕಳ್ಳತನವಾಗಿದೆ. ಬೆಂಗಳೂರು ಮೂಲದ ಸಂಗೀತ ನಿರ್ದೇಶಕ ರಿಕ್ಕಿ ಕೇಜ್ ಮನೆಯಲ್ಲಿ ಕಳ್ಳತನವಾಗಿರುವಂಥದ್ದು. ನಿರ್ದೇಶಕರ ಮನೆ ಆವರಣದಲ್ಲಿದ್ದ ಸಂಪ್ನ ಕಬ್ಬಿಣದ ಗಾರ್ಡ್ಗಳನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದಾರೆ. ಈ ದೃಶ್ಯ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಅರ್ಜೆಂಟೀನಾದ ಖ್ಯಾತ ಫುಟ್ಬಾಲ್ ತಾರೆ ಲಿಯೋನೆಲ್ ಮೆಸ್ಸಿ ಕೋಲ್ಕತ್ತಾಗೆ ಬಂದಾಗ ಗಲಾಟೆಯಾಗಿದೆ. 14 ವರ್ಷಗಳ ನಂತರ ಬಂದ ಮೆಸ್ಸಿಯನ್ನ ನೋಡಲು ಜನಸಾಗರವೇ ಸೇರಿತ್ತು. ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ಉಂಟಾದ ನೂಕುನುಗ್ಗಲು ಹಾಗೆ ಪ್ರೇಕ್ಷಕರ ಅತಿರೇಕ ನೋಡಿ 10 ನಿಮಿಷದಲ್ಲಿ ಮೆಸ್ಸಿ ನಿರ್ಗಮಿಸಿದ್ರು. ಕೋಪಗೊಂಡ ಅಭಿಮಾನಿಗಳು ಬ್ಯಾನರ್ ಮತ್ತು ಚೇರ್ಗಳನ್ನು ಧ್ವಂಸಗೊಳಿಸಿದ್ರು. ಈ ವೇಳೆ ಹೈ ಡ್ರಾಮಾನೇ ನಡೆದುಹೋಯಿತು. ಪರಿಸ್ಥಿತಿ ನಿಯಂತ್ರಿಸಲು ಲಘು ಲಾಠಿ ಚಾರ್ಜ್ ಮಾಡಲಾಯಿತು. ಪೊಲೀಸರ ವಿರುದ್ಧವೇ ಫ್ಯಾನ್ಸ್ ತಿರುಗಿಬಿದ್ರು. 2ನೇ ಬಾರಿ ಲಾಠಿ ಚಾರ್ಜ್ ಶುರು ಮಾಡಿದಾಗ ಫ್ಯಾನ್ಸ್ ದಿಕ್ಕಾಪಾಲಾಗಿ ಓಡಿದ್ರು. ಮೆಸ್ಸಿ ನೋಡಲು ಸಾವಿರಾರು ರೂಪಾಯಿ ಟಿಕೆಟ್ ಖರೀದಿಸಿದ್ದ ಫ್ಯಾನ್ಸ್ಗೆ ನಿರಾಸೆ ಉಂಟಾಯಿತು. ಅಭಿಮಾನಿಗಳಿಗೆ ಮೆಸ್ಸಿಯನ್ನ ನೋಡಲು ಸಾಧ್ಯವಾಗಿಲ್ಲ. ಇದರಿಂದ ಕೋಪಗೊಂಡ ಅಭಿಮಾನಿಗಳು ಕ್ರೀಡಾಂಗಣದ ಆವರಣದಲ್ಲಿ ನುಗ್ಗಿದ್ರು. ಇವೆಂಟ್ನ ಧ್ವನಿವರ್ಧಕಗಳು, ಟೆಂಟ್, ಬ್ಯಾನರ್ ಸೇರಿದಂತೆ ಹಲವು ವಸ್ತುಗಳನ್ನು ಹರಿದು ಧ್ವಂಸಗೊಳಿಸಿ ಕೂಗಾಟ, ಚೀರಾಟದಿಂದ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ದಟ್ಟ ಮಂಜಿನಿಂದ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಸರಣಿ ರಸ್ತೆ ಅಪಘಾತ ನಡೆದಿದೆ. ಬೆಳ್ಳಂಬೆಳಿಗ್ಗೆಗೆ ದಟ್ಟ ಮಂಜಿನಿಂದ ರಸ್ತೆ ಕಾಣದೆ ಈಸ್ಟರ್ನ್ ಫೆರಿಫೆರಲ್ ಎಕ್ಸ್ಪ್ರೆಸ್ ವೇನಲ್ಲಿ ವಾಹನಗಳು ಒಂದಕ್ಕೊಂದು ಗುದ್ದಿಕೊಂಡಿದೆ. ಈ ಸರಣಿ ಅಪಘಾತದಲ್ಲಿ 16 ವಾಹನಗಳು ಜಖಂಗೊಂಡಿದ್ದು ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇಂಡಿಗೋ ಏರ್ಲೈನ್ಸ್ನಲ್ಲಿ ಉದ್ಭವಿಸಿದ್ದಂತಹ ತಾಂತ್ರಿಕ ಸಮಸ್ಯೆ ಬಹುತೇಕ ನಿವಾರಣೆಯಾಗಿದೆ. ಸುಮಾರು 12 ದಿನಗಳ ಬಳಿಕ ಇಂಡಿಗೋ ವಿಮಾನ ಸೇವೆ ಸಂಪೂರ್ಣವಾಗಿ ಪುನರ್ ಆರಂಭಿಸಿದೆ. ಕೇರಳ ಸ್ಥಳೀಯ ಸಂಸ್ಥೆಗಳಿಗೆ ನಡೆದಿದ್ದ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಪಕ್ಷ ಭರ್ಜರಿ ಗೆಲುವನ್ನು ಸಾಧಿಸಿದೆ ಮತ್ತು ಕೊಲ್ಲಂ, ಕೊಚ್ಚಿ, ತ್ರಿಶೂರ್ ಮತ್ತು ಕಣ್ಣೂರು 6 ಪಾಲಿಕೆಗಳ ಪೈಕಿ 4ರಲ್ಲಿ ಯುಡಿಎಫ್ ಗೆದ್ದಿದೆ.
ಖಾನಾಪುರದ ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ವಿಮಾನದಲ್ಲಿ ಕರ್ತವ್ಯ ಪ್ರಜ್ಞೆ ತೋರಿದ್ದಾರೆ. ವಿಮಾನದಲ್ಲಿ ಗೋವಾದಿಂದ ದೆಹಲಿಗೆ ಹೋಗ್ತಿದ್ದಾಗ ಇದೇ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದ ಅಮೆರಿಕ ಮೂಲದ ಯುವತಿ ಅನಾರೋಗ್ಯಕ್ಕೆ ಒಳಗಾಗಿದ್ರು. ಕೈಕಾಲುಗಳಲ್ಲಿ ನಡುಕ ಉಂಟಾಗಿ ಮೂರ್ಛೆ ಹೋಗಿದ್ರು. ನಾಡಿ ಮಿಡಿತ ಕೂಡ ನಿಂತು ಹೋಗಿರೋದು ಕಂಡುಬಂದಿತ್ತು. ಇದನ್ನು ಗಮನಿಸಿದ ವೈದ್ಯೆ ಅಂಜಲಿ ನಿಂಬಾಳ್ಕರ್ ಕೂಡಲೇ ಯುವತಿಗೆ ಪ್ರಥಮ ಚಿಕಿತ್ಸೆ ನೀಡಿ ಜೀವ ಉಳಿಸಿದ್ದಾರೆ. ವಿದೇಶದ ಸುದ್ದಿಗಳನ್ನು ನೋಡೋಣ. ಭಾರತದ ಮೇಲೆ ಡೊನಾಲ್ಡ್ ಟ್ರಂಪ್ ಹೇರಿರುವಂತಹ ಶೇಕಡಾ 50ರಷ್ಟು ಪ್ರತಿ ಸುಂಕಕ್ಕೆ ಅಮೆರಿಕ ಸಂಸದರಿಂದಲೇ ವಿರೋಧ ವ್ಯಕ್ತವಾಗಿದೆ. ಭಾರತದ ಮೇಲಿನ ಸುಂಕ ನೀತಿಯಿಂದ ನಮ್ಮ ರಾಷ್ಟ್ರಕ್ಕೆ ನಷ್ಟ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿರುವ 3 ಸಂಸದರು ನಿಲುವಳಿ ಮಂಡಿಸಿದ್ದಾರೆ. ಟರ್ಕಮೇನಿಸ್ತಾನದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾರಂಭದಲ್ಲಿ ವಿದೇಶಿ ಗಣ್ಯರು ಪಾಲ್ಗೊಂಡಿದ್ದರು. ರಷ್ಯಾದ ಅಧ್ಯಕ್ಷ ಪುಟಿನ್ ಜೊತೆ ಸಭೆಗಾಗಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ 40 ನಿಮಿಷಗಳ ಕಾಲ ಕಾದಿರುವಂತಹ ಘಟನೆ ನಡೆದಿದೆ. ಪಾಕಿಸ್ತಾನದ ಲಾಹೋರ್ ವಿಶ್ವವಿದ್ಯಾನಿಲಯದಲ್ಲಿ ಇತ್ತೀಚೆಗೆ ಸಂಸ್ಕೃತ ಭಾಷೆಯ ಅಧ್ಯಯನ ಆರಂಭಿಸಲಾಗಿದೆ. ಇದು ದೇಶ ವಿಭಜನೆಯ ನಂತರ ಮೊದಲ ಬಾರಿಗೆ ನಡೆದಂತಹ ಮಹತ್ವದ ವಿದ್ಯಮಾನ ಅಂತ ಕರೆಯಲಾಗ್ತಾ ಇದೆ. ಕೆನಡಾದಲ್ಲಿ ಅಕ್ಟೋಬರ್ 2 ಗುಂಪುಗಳ ಮಧ್ಯೆ ಗುಂಡಿನ ಚಕಮಕಿ ನಡೆದಿತ್ತು. ಈ ಪ್ರಕರಣದ ತನಿಖೆ ನಡೆಸಿರುವಂತಹ ಪೊಲೀಸರು ಭಾರತೀಯ ಮೂಲದ 3 ಟ್ರಕ್ ಚಾಲಕರನ್ನು ಬಂಧಿಸಿದ್ದಾರೆ. ಬಂಧಿತರಲ್ಲಿ 2ರಿಗೆ ಜಾಮೀನು ನೀಡಲಾಗಿದ್ದು, ಒಬ್ಬರ ಜಾಮೀನು ವಿಚಾರಣೆ ಬಾಕಿ ಇದೆ. ಇರಾಕ್ನ ಕುರ್ದಿಸ್ತಾನ್ನಲ್ಲಿ ಚಂಡಮಾರುತದಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಹಲವರು ಪರದಾಡುವಂತಾಗಿದೆ. ಚಮ್ಚಮಾಲ್ನಲ್ಲಿ ಶಾಲೆ ಗೋಡೆ ಕುಸಿದಿದೆ. 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ರಕ್ಷಿಸಲಾಗಿದೆ. ಇತ್ತ ಪೂರ್ವ ಕಾಂಗೋದಲ್ಲಿಯೂ ಕೂಡ ಭಾರೀ ಪ್ರವಾಹ ಉಂಟಾಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಹಲವು ವಾಹನಗಳು ಕೊಚ್ಚಿ ಹೋಗಿದೆ. ಬ್ರೆಜಿಲ್ನಲ್ಲಿಯೂ ಕೂಡ ಭಾರೀ ಚಂಡಮಾರುತದ ಹೊಡೆತಕ್ಕೆ ಜನ ನಲುಗಿ ಹೋಗಿದ್ದಾರೆ. ಭೀಕರ ಗಾಳಿ ಮಳೆಯಿಂದ ಸಾವೋ ಪಾಲೋದಲ್ಲಿ ಮರಗಳು ಧರೆಗುರುಳಿವೆ. ವಿದ್ಯುತ್ ಸಂಪರ್ಕ ಕಡಿತವಾಗಿದ್ದು ವಿಮಾನ ಸಂಚಾರದಲ್ಲಿ ಅಡಚಣೆ ಉಂಟಾಗಿದೆ.